Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. John, chapter 4, verse 14. Whoever drinks the water that I will give him will never be thirsty again. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 14ನೇ ವಚನ. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ಇಲ್ಲಿ ಯೇಸು ಸ್ವಾಮಿಯವರು ಸಮಾರ್ಯದ ಸ್ತ್ರೀಗೆ ಈ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಯಾರಿಗಾದರೂ ನೀರನ್ನು ಕೊಟ್ಟರೆ ಅವನು ಆ ನೀರನ್ನು ಕುಡಿಯುವಾಗ ಕುಡಿದ ಮೇಲೆ ಇನ್ನು ಮುಂದೆ ಎಂದಿಗೂ ಅವನಿಗೆ ನೀರಡಿಕೆ ಆಗುವುದಿಲ್ಲ ಎನ್ನುವಂಥ ಮಾತನ್ನು ಇಲ್ಲಿ ತಿಳಿಸುತ್ತಾ ಇದ್ದಾರೆ. ಅಂದರೆ ಇಲ್ಲಿ ಆತ್ಮೀಕ ದಾಹದ ಬಗ್ಗೆ ಕ್ರಿಸ್ತನು ತಿಳಿಸಿಕೊಡ್ತಾ ಇದ್ದಾರೆ. ಪ್ರಿಯರೇ, ಯಾರಿಗೆ ಯೇಸು ಸ್ವಾಮಿ ಕೊಡುವ ನೀರನ್ನು ಕುಡಿಯುತ್ತಾರೋ ಅವರ ಜೀವಿತದಲ್ಲಿ ಆ ನೀರು ಉಕ್ಕುವ ಹೊರತೆಯಾಗಿದ್ದುಕೊಂಡು ನಿತ್ಯ ಜೀವವನ್ನು ಉಂಟು ಮಾಡುವಂಥದ್ದಾಗಿದೆ. ನಾವು ಯೇಸು ಸ್ವಾಮಿಯವರು ಶಿಲ್ಬೆಯ ಮೇಲೆ ಆಡಿರುವ 5ನೇ ಮಾತನ್ನು ಧ್ಯಾನಿಸುತ್ತಾ ಬರುತ್ತಾ ಇದ್ದೇವೆ, ನನಗೆ ನೀರಡಿಕೆಯಾಗಿದೆ ಎಂಬುದಾಗಿ. ಹೌದು, ಇಲ್ಲಿ ಯೇಸು ಸ್ವಾಮಿ ಆತ್ಮೀಕ ದಾಹದ ಬಗ್ಗೆ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಕೀರ್ತನೆಗಾರನು ಹೇಳಿದ ಹಾಗೆ ಕೀರ್ತನೆ 42 1ನೇ ವಚನದಲ್ಲಿ, ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನಗಾಗಿ ಬಯಸುತ್ತದೆ ಎಂಬುದಾಗಿ. ನಮ್ಮ ದೇವರು ನಮ್ಮ ನಿರ್ಮಾಣಿಕನು, ನಮ್ಮ ಸೃಷ್ಟಿಕರ್ತನು. ಕೇವಲ ಆತನೊಬ್ಬಾತನಿಂದಲೇ ನಮ್ಮ ದಾಹವನ್ನು ನೀಗಿಸಲಿಕ್ಕೆ ಸಾಧ್ಯ. ಆದುದರಿಂದಲೇ ಈ ಮಾತನ್ನು ಹೇಳ್ತಾ ಇದ್ದಾರೆ, ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ ಎಂಬುದಾಗಿ. ಹೌದು, ಕೇವಲ ಯೇಸು ಕ್ರಿಸ್ತನು ಮಾತ್ರ ನಮ್ಮ ನೀರಡಿಕೆಯನ್ನು ನೀಗಿಸಬಲ್ಲನು. ಪ್ರಿಯರೇ, ಆತನೊಬ್ಬನೇ ಮಾತ್ರ ನಮಗೆ ಸಮಾಧಾನವನ್ನು ಕೊಡುವ ಆತನು. ಈ ಲೋಕ ಕೊಡಲಾರದಂತಹ ಸಮಾಧಾನ ಕ್ರಿಸ್ತನು ನಮಗೆ ಕೊಡುತ್ತಾರೆ ಮತ್ತು ಆ ಸಮಾಧಾನ ಎಂದೆಂದಿಗೂ ನಮ್ಮಿಂದ ತೆಗೆಯಲ್ಪಡುವುದಿಲ್ಲ. ಅದು ಉಕ್ಕುವ ಹೊರತೆಯಾಗಿದ್ದುಕೊಂಡು ನಮ್ಮ ಜೀವಿತದಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುತ್ತದೆ. ನನ್ನ ಪ್ರಿಯ ದೇವಜನರೇ, ಈ ಲೋಕದಲ್ಲಿರುವ ಎಲ್ಲವೂ ವ್ಯರ್ಥವೇ. ಹೌದು, ಕ್ರಿಸ್ತನಿಲ್ಲದ ಜೀವನ ಯಾವುದಿದೆಯೋ ಅದು ವ್ಯರ್ಥವಾದದ್ದು. ಅದು ಬರಡು ಭೂಮಿಗೆ ಸಮಾನ. ಅದು ಒಂದು ಮರುಭೂಮಿಗೆ ಸಮಾನವಾದಂತಹ ಜೀವಿತ. ಒಬ್ಬ ವ್ಯಕ್ತಿಗೆ ಸಮಾಧಾನ ಸಿಗುತ್ತದೆ ಅಂದರೆ ಅದು ಕೇವಲ ಯೇಸು ಕ್ರಿಸ್ತನಲ್ಲಿ ಮಾತ್ರ. ಒಬ್ಬ ವ್ಯಕ್ತಿಯ ಆತ್ಮೀಕ ದಾಹವನ್ನು ನೀಗಿಸುವವರು ಕೇವಲ ಒಬ್ಬರೇ ಒಬ್ಬರು, ಆತನೇ ನಮ್ಮ ಯೇಸು ಕ್ರಿಸ್ತನು. ಮತ್ತಾಯ 11:28 ಯೇಸು ಸ್ವಾಮಿ ಹೇಳುತ್ತಾರೆ, ಎಲ್ಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಎಂಬುದಾಗಿ. ಹೌದು, ನಮ್ಮ ಯೇಸು ಸ್ವಾಮಿ ಇಲ್ಲಿ ಪ್ರೀತಿಯ ಆಮಂತ್ರಣವನ್ನು ಕೊಡ್ತಾ ಇದ್ದಾರೆ. ನೀನು ಈ ಹೊತ್ತು ಈ ಆಮಂತ್ರಣವನ್ನು ಸ್ವೀಕರಿಸಿಕೊ. ನಂಬಿಕೆಯ ಮೂಲಕ ಕ್ರಿಸ್ತನ ಬಳಿಗೆ ಬಾ, ಕಲ್ವಾರಿಯ ಶಿಲ್ಬೆಯ ಬಳಿಗೆ ಬಾ, ಕ್ರಿಸ್ತನಿಂದ ದೈವಿಕ ಆಶೀರ್ವಾದವನ್ನು ಪಡೆದುಕೋ. ಯಾರು ಕ್ರಿಸ್ತನ ಬಳಿಗೆ ಬರ್ತಾರೋ ಅಂಥವರನ್ನು ಆತನು ಎಂದಿಗೂ ತಳ್ಳಿ ಬಿಡುವುದೇ ಇಲ್ಲ. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಪ್ರಿಯರೇ, ಆದುದರಿಂದ ನನ್ನ ಪ್ರಿಯ ದೇವಜನರೇ, ನೀನು ಈ ಲೋಕದಲ್ಲಿ ರಕ್ಷಣೆಯನ್ನು ಹೊಂದಿ ಕ್ರಿಸ್ತನಿಂದ ನಿನ್ನ ದಾಹವನ್ನು ತೀರಿಸಿಕೊಳ್ಳಬೇಕೆಂದರೆ ಹಿಂದೆ ಕ್ರಿಸ್ತನ ಕಡೆಗೆ ಬಾ. ಅದು ನಿತ್ಯ ನಿರಂತರಕ್ಕೂ ನಿನ್ನ ದಾಹವನ್ನು ನೀಗಿಸುವಂಥದ್ದಾಗಿದೆ. ಒಂದು ವೇಳೆ ನೀನು ಇವತ್ತು ಕ್ರಿಸ್ತನ ಬಳಿಗೆ ಬರದೆ ಹೋದರೆ ಆ ನರಕದಲ್ಲಿರುವ ಐಶ್ವರ್ಯವಂತನ ಮಾತು ನಿನ್ನದಾಗಿರುತ್ತದೆ. ಅವನು ಪಟ್ಟ ಕಷ್ಟ ನೀನು ಪಡಬೇಕಾಗುತ್ತದೆ. ಅಂದು ಅವನು, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು, ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ನಾನು ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಒಂದು ವೇಳೆ ನಾವು ಕ್ರಿಸ್ತನ ಬಳಿಗೆ ಬರದೆ ಹೋದರೆ ಇಂಥ ಒಂದು ಪರಿಸ್ಥಿತಿ ನನ್ನದು ಮತ್ತು ನಿನ್ನದು ಆಗಿರುತ್ತದೆ. ಪ್ರಿಯರೇ, ಆದುದರಿಂದ ಆತ್ಮೀಕ ದಾಹವನ್ನು ತೀರಿಸಿಕೊಳ್ಳಬೇಕಾದ್ರೆ ನೀನು ಈ ಹೊತ್ತೇ ಕ್ರಿಸ್ತನ ಬಳಿಗೆ ಬಾ. ಒಂದು ವೇಳೆ ಈ ಸಮಯವನ್ನು ನೀನು ವ್ಯರ್ಥ ಮಾಡಿಕೊಳ್ಳುವುದಾದರೆ ಮತ್ತೆ ತಿರುಗಿ ನಿನಗೆ ಸಮಯ ಸಿಗಲಿಕ್ಕಿಲ್ಲ. ಇದು ಆತ್ಮರಕ್ಷಣೆಯ ಸಮಯ. ಇದು ಉಚಿತವಾಗಿ ಕೊಡುವಂತಹ ಆತ್ಮರಕ್ಷಣೆ. ಹಿಂದೆ ನೀನು ಕ್ರಿಸ್ತನ ಬಳಿಗೆ ಬಾ. ನಿನ್ನನ್ನು ನೀನು ಕ್ರಿಸ್ತನಿಗೆ ಒಪ್ಪಿಸಿಕೊಡು. ಕ್ರಿಸ್ತ ಯೇಸುವನ್ನು ನಿನ್ನ ರಕ್ಷಕನನ್ನಾಗಿ, ನಿನ್ನ ಒಡೆಯನನ್ನಾಗಿ ಸ್ವೀಕರಿಸಿಕೊ. ಈ ಹೊತ್ತು ನೀನು ಕ್ರಿಸ್ತನ ಬಳಿಗೆ ಬರದಂತೆ ಯಾವ ವಿಷಯ ನಿನ್ನನ್ನು ತಡೆಯುತ್ತಾ ಇದ್ದರೂ ಅದೆಲ್ಲವನ್ನ ತಳ್ಳಿಬಿಟ್ಟು ನೀನು ಮುಂದೆ ಬಾ, ಕ್ರಿಸ್ತನ ಬಳಿಗೆ ಬಾ.
ನಿನ್ನ ಕುಟುಂಬ, ನಿನ್ನ ಸಮಾಜ, ನಿನ್ನ ಸ್ಥಾನ ಮಾನ ಯಾವುದು ನಿನಗೆ ಅಡ್ಡ ಬರುತ್ತಾ ಇದ್ದರೂ ಅವೆಲ್ಲವನ್ನು ತುಳಿದು ಬಿಟ್ಟು ಹಿಂದೆ ಕ್ರಿಸ್ತನ ಕಡೆಗೆ ಬಾ. ಕ್ರಿಸ್ತನು ನಿನ್ನನ್ನು ಸ್ವೀಕರಿಸಿಕೊಳ್ಳುತ್ತಾನೆ. ಈ ಹೊತ್ತು ನಾವು ಶಿಲುಬೆಯ ಮೇಲೆ ಯೇಸು ಸ್ವಾಮಿ ಆಡಿರುವ 5ನೇ ಮಾತನ್ನು ಧ್ಯಾನಿಸ್ತಾ ಇದ್ದೇವೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನಗೆ ನೀರಡಿಕೆಯಾಗಿದೆ ಎಂಬುದಾಗಿ. ಹೌದು, ಯೇಸು ಸ್ವಾಮಿ ನಿನಗಾಗಿ ಇಂದು ಬಾಯಾರಿದವನಾಗಿದ್ದಾನೆ. ತನ್ನ ಮಕ್ಕಳು ತನ್ನ ಅನ್ಯೋನ್ಯತೆಯಲ್ಲಿ ಬರಬೇಕು ಎಂಬುದಾಗಿಯೇ ಆತನು ಬಾಯಾರಿದವನಾಗಿದ್ದಾನೆ. ನಿನಗಾಗಿಯೇ ಬಾಯಾರಿಕೆಯಿಂದ ಆತನು ಬಳಲುತ್ತಾ ಇದ್ದಾನೆ. ನಿನ್ನ ಪಾಪಗಳು ಕಡು ಕೆಂಪಾಗಿದ್ದರು ನೀನು ಇವತ್ತು ಕ್ರಿಸ್ತನ ಕಡೆಗೆ ಬರುವುದಾದರೆ, ನಿನ್ನ ಹಿಂದಿನ ಜೀವಿತ ಯಾವ ರೀತಿಯಲ್ಲಿದ್ದರೂ ಕೂಡ ಯೇಸು ಸ್ವಾಮಿ ಅದೆಲ್ಲವನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟು ನಿನ್ನನ್ನು ತನ್ನ ಮಗುವನ್ನಾಗಿ ಸ್ವೀಕರಿಸಿ ನೂತನ ಸೃಷ್ಟಿಯನ್ನಾಗಿ ಮಾಡುತ್ತಾನೆ. ಹಿಂದೆ ನೀನು ನಿನ್ನ ಹೃದಯವನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಡು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿಪ್ಪ. ನಮಗಾಗಿ ನೀನು ಶಿಲ್ಬೆ ಮೇಲೆ ಪ್ರಾಣವನ್ನು ಅರ್ಪಿಸಿದ್ಯಪ್ಪ. ನನಗಾಗಿ ನೀನು ಶಿಲ್ಬೆ ಮೇಲೆ ದಾಹಗೊಂಡಿ ಸ್ವಾಮಿ. ಈ ವಾಕ್ಯವನ್ನು ಇವತ್ತು ಕಲಿಸಿಕೊಟ್ಟದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ನೀನು ಕೊಡುವ ನೀರನ್ನು ಕುಡಿದವರಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ ಎನ್ನುವಂಥ ಮಾತನ್ನು ಇವತ್ತು ಕಲಿಸಿಕೊಟ್ಟದಕ್ಕಾಗಿ ಸ್ತೋತ್ರ ಕರ್ತನೆ. ಹೌದು ಸ್ವಾಮಿ, ನಿನ್ನಲ್ಲಿ ನಿತ್ಯ ಜೀವದ ಹೊಳೆಗಳು ಹರಿಯುವಂಥವುಗಳಾಗಿವೆ ಸ್ವಾಮಿ. ನಾವು ಇವತ್ತು ನಿನ್ನ ಬಳಿಗೆ ಬರುತ್ತೇವೆ ಕರ್ತನೆ. ನಮ್ಮೆಲ್ಲರನ್ನ ನಿನ್ನ ಮಕ್ಕಳಾಗಿ ಸ್ವೀಕರಿಸಿಕೊ ಕರ್ತನೆ. ನಮ್ಮೆಲ್ಲರ ಆತ್ಮೀಕ ದಾಹವನ್ನು ತೀರಿಸು ಕರ್ತನೆ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.